ಯೌವನ ಕಾಲದಲ್ಲಿ ತಂದೆ ನಿನ್ನ ನಗುವನ್ನು ಹೋರುವುದಕ್ಕೆ ನಮಗೆ ತಂದೆ ಭಾಗ್ಯವನ್ನು ದಯಪಾಲಿಸಿಕೊಡು. ಆ ಒಂದು ಕೃಪೆಯನ್ನು ಕೂಡ ತಂದೆ ನಾವೆಲ್ಲರೂ ಅನುಭವ ಮಾಡೋದಕ್ಕೆ ನಮ್ಮೆಲ್ಲರಿಗೂ ಕೂಡ ಒಂದು ಸ್ಥಿರವಾದ ಮನಸ್ಸನ್ನು ದಯಪಾಲಿಸಿಕೊಡ್ಬೇಕಂತ ಬೇಡಿಕೊಳ್ತೇವೆ. ಈಗ ತಂದೆ ಈ ರಾತ್ರಿ ವೇಳೆಯಲ್ಲಿ ಮಾತಾಡುವ ಈ ಅಂಶದ ವಿಷಯದಲ್ಲಿ ತಂದೆ ನೀನೇ ನಮಗೆ ಸಹಾಯಕನಾಗಿದ್ದು ನಮ್ಮೆಲ್ಲರಿಗೆ ನಮ್ಮ ಯುವಕರಿಗೆ ಬೇಕಾಗಿರುವಂಥ ಮಾತುಗಳಿಂದ ನಮ್ಮನ್ನು ಉತ್ತೇಜಪಡಿಸು, ನಮ್ಮನ್ನು ಬಲಪಡಿಸು. ಸ್ಥಿರವಾಗಿ ತಂದೆ ನಿನ್ನ ವಿಶ್ವಾಸದಲ್ಲಿ ಬಲವಾಗಿ ಸ್ಥಿರವಾಗಿ ಇರುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ಬೇಕು ಅಂತ ಬೇಡಿಕೊಳ್ತಾ ನಮ್ಮ ಒಡೆಯನೂ ರಕ್ಷಕನಾದಂಥ ಯೇಸು ಕ್ರಿಸ್ತನ ಹೆಸರಲ್ಲಿ ಈ ಪ್ರಾರ್ಥನೆ ಬೇಡುತ್ತೇವೆ ತಂದೆಯೇ, ಆಮೆನ್. ರೈಟ್, ಇವತ್ತಿನ ದಿನದಲ್ಲಿ ಆರಿಸಿಕೊಂಡಂಥ ಅಂಶವು ಏನಂತಂದರೆ ಯೌವನಸ್ಥರ ಬದ್ಧತೆ. ಬದ್ಧತೆ ಅಂದರೆ ನಮ್ಮ ಸ್ಥಿತಿ ಯಾವ ರೀತಿಯಲ್ಲಿ ಅಂತಂದರೆ ಆ ಕಡೆ ತೆಲುಗು ನೆಟ್ಟಿಗೆ ಬರಲ್ಲ, ಕನ್ನಡ ನೆಟ್ಟಿಗೆ ಬರಲ್ಲ, ಇಂಗ್ಲೀಷು ಕೂಡ ನೆಟ್ಟಿಗೆ ಬರಲ್ಲ. ಬದ್ಧತೆ ಅಂದರೆ ನಮಗೆ ಸ್ವಲ್ಪ ಅರ್ಥ ಆಗಲ್ಲೇನೋ. ಬದ್ಧತೆ ಅಂದರೆ ಇಂಗ್ಲೀಷಲ್ಲಿ ಕಮಿಟ್ಮೆಂಟ್ ಅಂತಾರೆ. ಕಮಿಟ್ಮೆಂಟ್, ಬದ್ಧತೆ, ದೃಢ ನಿಶ್ಚಯ, ದೃಢ ಸಂಕಲ್ಪ. ಹೌದಾ? ಒಂದು ವಿಷಯದಲ್ಲಿ ಬಲವಾದಂಥ ನಂಬಿಕೆ, ಅದೇ ಮಾತಿಗೆ ಕೊಟ್ಟ ಮಾತು ಮೇಲೆ ನಿಲ್ಲಬೇಕು ಅಂತ ಹೇಳ್ತಾರಲ್ಲ, ಕೊಟ್ಟ ಮಾತು ಮೇಲೆ ನಿಲ್ಲಬೇಕು ಎಂಬುದರಲ್ಲಿ ಕಮಿಟ್ಮೆಂಟ್, ಒಂದು ಬದ್ಧತೆ. ಒಂದು ಮಾತಿಗೆ ಒಪ್ಪಿಗೆ ಕೊಟ್ಟಿವೆ, ಆ ಮಾತು ಮೇಲೆ ಕಮಿಟ್ಮೆಂಟ್, ಆ ಮಾತಿಗೆ ಬದ್ಧತೆಯಾಗಿ ಇರಬೇಕು ಎಂಬುದಾಗಿ ಈ ಬದ್ಧತೆ ಎಂಬ ವಿಷಯದಲ್ಲಿ ಅರ್ಥ. ಈ ಯೌವನಸ್ಥರ ಬದ್ಧತೆ ಅಂದ್ರೇನು ಅಂತಂದರೆ, ಯೌವನಸ್ಥರ ಯೌವನ ಕಾಲದಲ್ಲಿ ಈ ಕಮಿಟ್ಮೆಂಟ್ ಏನು ಎಂಬುದಾಗಿ ನೋಡಿದ್ರೆ, ಈ ಅಂಶವನ್ನು ನಾನು ಸುಮಾರು 3 ಅಥವಾ 4 ಭಾಗಗಳಾಗಿ ಮಾತಾಡಬೇಕೆಂದು ಆಸೆ ಪಡ್ತಾ ಇದ್ದೀನಿ. ಈ ಯೌವನಸ್ಥರ ಕೂಟವನ್ನು ನಾನು ಯೌವನಸ್ಥರ ಬದ್ಧತೆ ಎಂಬ ಅಂಶದಲ್ಲಿ ಸುಮಾರು 3 ರಿಂದ 4 ಭಾಗಗಳಾಗಿ, 4 ಸಂಡೆಗಳಾಗಿ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಮೊದಲನೇ ಭಾಗ ಏನು ಅಂತಂದರೆ ಯೌವನಸ್ಥರ ಬಾಧ್ಯತೆಯಲ್ಲಿ ಮೊದಲನೇ ಭಾಗ. ಈ ಮೊದಲನೇ ಬಾಧ್ಯತೆಯಲ್ಲಿ ಈ ಕಮಿಟ್ಮೆಂಟ್ ಏನಿರುತ್ತೆ, ಈ ಬಾಧ್ಯತೆ ಏನಿರ್ತದೆ, ಯೌವನಸ್ಥರ ಈ ಬಾಧ್ಯತೆ ಏನಿರುತ್ತೆ ಎಂಬುದಾಗಿ ನಾವು ನೋಡಿದ್ವಿ. ಆದರೆ ಬೈಬಲ್ನಲ್ಲಿ ನಮಗೆ ದಾನಿಯೇಲನೆಂಬ ಒಂದು ಗ್ರಂಥ ಇರುತ್ತೆ. ಬೈಬಲ್ನಲ್ಲಿ ನಮಗೆ ಪ್ರವಾದಿಯಾಗಿರುವಂಥ ದಾನಿಯೇಲನ ಎಂಬ ಒಂದು ಗ್ರಂಥವಿರ್ತದೆ. ಅದರಲ್ಲಿ 4 ಯುವಕರು ನಮಗೆ ಕಾಣಬರ್ತಾರೆ. ದಾನಿಯೇಲನೆಂಬ ಪುಸ್ತಕದಲ್ಲಿ 4 ಜನ ಯುವಕರು ನಮಗೆ ಕಂಡು ಬರ್ತಾರೆ. ಈ 4 ಜನ ಯುವಕರು ಎಲ್ಲಿರ್ತಾರೆ ಅಂತಂದರೆ, ಸಂಡೇ ಸ್ಕೂಲ್ ಮಕ್ಕಳಿಗೆ ಪ್ರತಿದಿನ ಬರುವಂಥ ಈ ಮಕ್ಕಳಿಗೆ ಅರ್ಥ ಆಗುತ್ತೆ. ನೆಬೂಕದ್ನೆಚ್ಚರನು ಎಂಬ ಈ ಅರಸನು, ಬಬುಲೋನ್ ಅರಸನು ಯಹೂದ್ಯರನ್ನು ಸೆರೆಕ್ಕೆ ಕರ್ಕೊಂಡು ಹೋದಾಗ, ಯಹೂದ್ಯರನ್ನು ಬಬುಲೋನು ಅರಸನಾಗಿರುವಂಥ ನೆಬೂಕದ್ನೆಚ್ಚರನ ಸೆರೆಯನ್ನು ಕರ್ಕೊಂಡು ಹೋದಾಗ, ಬಬುಲೋನು ಅರಸನ ಸಾಮ್ರಾಜ್ಯದಲ್ಲಿ, ಆ ಸಾಮ್ರಾಜ್ಯದಲ್ಲಿ ಒಳ್ಳೆ ಜ್ಞಾನವಂತರು ಬೇಕು, ಆ ಸಾಮ್ರಾಜ್ಯವನ್ನು ನಡೆಸೋದಕ್ಕೆ ಯುವಕರು ಬೇಕು, ಜ್ಞಾನವಂತರು ಬೇಕು ಎಂಬುದಾಗಿ ಯಾರ್ಯಾರು ರಾಜವಂಶಸ್ಥರಿದ್ದಾರೋ, ಯಾರ್ಯಾರು ನಿಪುಣರಿದ್ದಾರೋ, ಯಾರ್ಯಾರು ಜ್ಞಾನವುಳ್ಳವರಿದ್ದಾರೋ, ಯಾರ್ಯಾರು ಸಮಸ್ತ ಜ್ಞಾನದಲ್ಲಿ ವಿಶಿಷ್ಟತೆ ಹೊಂದಿದ್ದಾರೋ ಅವರೆಲ್ಲರನ್ನು ಒಂದು ಕಡೆ ಇರಿಸಿ ಅವರೆಲ್ಲರಿಗೆ ಸಂಸ್ಥಾನದಲ್ಲಿ ಕೆಲಸ ಮಾಡುವ ಅಧಿಕಾರ ಕೊಡಬೇಕೆಂಬುದಾಗಿ ನೆಬೂಕದ್ನೆಚ್ಚರನು ಒಂದು ಅಪ್ಪಣೆ ಕೊಟ್ಟಿರ್ತಾನೆ, ಆಜ್ಞೆ ಕೊಟ್ಟಿರ್ತಾನೆ, ಆಜ್ಞೆ ಜಾರಿ ಮಾಡ್ತಾನೆ. ಆವಾಗ ಈ ನೆಬೂಕದ್ನೆಚ್ಚರನ ಅಫಿಷಿಯಲ್ಸ್, ಗೋರ್ಮೆಂಟ್ ಅಧಿಕಾರಿಗಳೇನಿರ್ತಾರಲ್ಲ, ಎಲ್ಲರನ್ನ, ಆ ಸೆರೆಯಲ್ಲಿದ್ದಂಥ ಎಲ್ಲರನ್ನ ಕರೆಸಿ ಒಂದು ಗುಂಪಾಗಿ ಮಾಡಿ ಅವರನ್ನು ಯಾರ್ಯಾರು ಜ್ಞಾನವಂತರು, ಯಾರ್ಯಾರು ಯುವಕರು, ಯೌವನಸ್ಥರು ಯಾರ್ಯಾರು ಜ್ಞಾನವಂತರು ಎಂಬುದಾಗಿ ಎಲ್ಲನೂ ಸೇರಿಸಿದಾಗ ಅದರಲ್ಲಿ ಬರುವಂಥ ಒಂದು 4 ಜನ ಯುವಕರು ಈ ರೀತಿಯಲ್ಲಿ ಇರ್ತಾರೆ. ನೋಡೋಣ. ದಾನಿಯೇಲನು ಬರೆದ ಗ್ರಂಥ, ಪ್ರವಾದಿಯಾಗಿರುವಂಥ ದಾನಿಯೇಲನು ಬರೆದ ಗ್ರಂಥ, ಮೊದಲನೇ ಅಧ್ಯಾಯ 3ರಿಂದ ಓದಿಕೊಳ್ಳೋಣ. ಪ್ರವಾದಿಯಾಗಿರುವಂಥ ದಾನಿಯೇಲ ಬರೆದ ಗ್ರಂಥ 1ನೇ ಅಧ್ಯಾಯ 3ನೇ ವಚನ. ಆ ನಂತರ ಆ ರಾಜನು ತನ್ನ ಕಂಚುಕಿರಲ್ಲಿ ಮುಖ್ಯನಾದ ಅಶ್ಪೆನೇಜನಿಗೆ, ನೀನು ಇಸ್ರಾಯೇಲ್ರಲ್ಲಿ, ಅಂದರೆ ರಾಜ್ಯವಂಶರಲ್ಲಿ ಮತ್ತು ಪ್ರಧಾನರಲ್ಲಿ ಅಂಗದೋಷವಿಲ್ಲದವರು, ಸುಂದರರು, ಸಮಸ್ತ ಶಾಸ್ತ್ರಜ್ಞರು, ಪಂಡಿತರು, ವಿದ್ಯೆ ನಿಪುಣರು, ರಾಜಾಲಯದಲ್ಲಿ ಸನ್ನಿಧಿ ಸೇವೆ ಮಾಡಲು ಸಮರ್ಥರು ಆದ
ಕೆಲವು ಯುವಕರನ್ನು ಇಲ್ಲಿಗೆ ತಂದು ಅವರಿಗೆ ಕಸ್ತಿಯ ಪಂಡಿತರ ಭಾಷೆಯನ್ನು ಶಾಸ್ತ್ರಗಳನ್ನು ಕಲಿಸಬೇಕೆಂದು ಅಪ್ಪಣೆ ಕೊಟ್ಟನು. ಇಲ್ಲಿ ಏನಾಗುತ್ತೆ ಒಂದು ಸಂದರ್ಭ ಅಂತಂದರೆ, ಈ ಪ್ರಾರಂಭದಲ್ಲಿ ನೆಬೂಕದ್ನೆಚ್ಚರನು ತನ್ನ ಸಾಮ್ರಾಜ್ಯವನ್ನು ಡೆವಲಪ್ಮೆಂಟ್ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಆ ಸಾಮ್ರಾಜ್ಯವನ್ನು ಬೆಳಿಬೇಕಂದ್ರೆ ಒಳ್ಳೆ ಯುವಕರು, ಜ್ಞಾನವುಳ್ಳಂಥ ಯುವಕರು ಬೇಕು. ಆ ಯುವಕರನ್ನು ಈ ರಾಜವಂಶದಲ್ಲಿರುವಂಥ ಈ ಯುವಕರನ್ನು ಕರೆಸು. ಅವರು ಸಕಲ ಶಾಸ್ತ್ರಗಳಲ್ಲಿ ತಜ್ಞರಾಗಿರಬೇಕು, ಅವರು ಪಂಡಿತರಾಗಿರಬೇಕು, ಅವರು ಹುಷಾರಾಗಿರಬೇಕು, ವಿದ್ಯಾವಂತರಾಗಿರಬೇಕು ಎಂಬುದಾಗಿ ಆಯ್ಕೆ ಮಾಡಿಕೊಂಡಾಗ 4 ಜನನ ಆಯ್ಕೆ ಮಾಡಿಕೊಳ್ತಾರೆ. ಅವರಿಗೆ ಕರೆಸಿದಂತಹ ವ್ಯಕ್ತಿಗಳಿಗೆ ಅಥವಾ ಕರೆಸಿದಂತಹ ಯುವಕರಿಗೆ ಏನು ಮಾಡಬೇಕು ಅಂತಂದರೆ, ಕಸ್ತಿಯರ ಭಾಷೆ ಎಂಬುದಾಗಿ ಕಲಿಸಬೇಕು ಎಂಬುದು. ಕಸ್ತಿಯರ ಭಾಷೆ ಅಂದರೆ ಬಬುಲೋನಿಯರ ಭಾಷೆ. ಕಸ್ತಿಯರ್ ಅಂದರೆ ಬಬುಲೋನಿಯರ ಭಾಷೆ. ನಮ್ಮದು ಭಾಷೆ ಕನ್ನಡ ಅಲ್ಲ. ಸಪೋಸ್ ಮರಾಠಿನವ್ರು ನಮ್ಮ ಬಳಿ ಕರ್ಕೊಂಬಂದರೆ ಅವ್ರಿಗೆ ನಮ್ಮ ಕನ್ನಡ ಭಾಷೆನ ಕಲಿಸ್ಕೊಡ್ಬೇಕು, ರೈಟಾ? ಆ ರೀತಿಯಲ್ಲಿ ಯಹೂದ್ಯರಿಗೆ ಯೂದ ಭಾಷೆ ಗೊತ್ತು, ಯಹೂದ್ಯರಿಗೆ ಆರಾಮ್ ಭಾಷೆ, ಯೂದ ಭಾಷೆ, ಹೆಬ್ರು ಭಾಷೆ, ಹೆಬ್ರಿಯರವರು ಹೆಬ್ರು ಭಾಷೆ ಗೊತ್ತು. ಆ ಹೆಬ್ರಿ ಭಾಷೆ ಗೊತ್ತಿರುವಂಥ ಈ ಯುವಕರಿಗೆ ಬಬುಲೋನು ಅರಸನಾಗಿರುವಂಥ ನೆಬೂಕದ್ನೆಚ್ಚರನ ಕರ್ಕೊಂಡೋದ್ರಿಂದ ಆ ಬಬುಲೋನು ದೇಶದ ಭಾಷೆ ಅವರಿಗೆ ಬೇಕಾಗಿತ್ತು. ಆ ಭಾಷೆ ಕಲಿಸಿಕೊಡೋದಕ್ಕೆ ಒಬ್ಬ ಅಫಿಷಿಯಲ್ಸ್ಗೆ, ಅವ್ರ ಗೌರ್ಮೆಂಟ್ಗೆ ಆಜ್ಞೆ ಕೊಡ್ತಾನೆ. ಜ್ಞಾನವಂತ ಯುವಕರನ್ನೆಲ್ಲ ಕರೆಸಿ ಕಸ್ತಿಯರ ಭಾಷೆಯನ್ನು ಕಲಿಸಿಕೊಡು ಎಂಬುದಾಗಿ ಹೇಳಿ ಅವರಿಗೆ 3 ವರ್ಷಗಳ ಕಾಲ ಅವರಿಗೆ ತರಬೇತಿ ಕೊಡಬೇಕು. ಎಷ್ಟು ವರ್ಷ? 3 ವರ್ಷಗಳ ಕಾಲ ಅವರಿಗೆ ಕಸ್ತಿಯರ ಭಾಷೆಯಲ್ಲಿ ತರಬೇತಿ ಕೊಡಬೇಕು. ಆ ತರಬೇತಿ ಹೊಂದಿದ ನಂತರ ಯಾರು ಜ್ಞಾನವಂತರಾಗ್ತಾರೋ, ಯಾರು ಹುಷಾರಾಗಿರ್ತಾರೋ, ಯಾರು ವಿದ್ಯಾವಂತರಾಗ್ತಾರೋ ಅವರನ್ನು ನಮ್ಮ ಸಂಸ್ಥಾನದಲ್ಲಿ ಅಥವಾ ಬಬುಲೋನು ಸಾಮ್ರಾಜ್ಯದಲ್ಲಿ ಉನ್ನತವಾದಂಥ ಒಂದು ಪೊಸಿಷನ್, ಉನ್ನತವಾದಂಥ ಸ್ಥಿತಿ, ಅಧಿಕಾರವನ್ನು ಅವರಿಗೆ ಕೊಡೋಣ ಎಂಬುದಾಗಿ ಹೇಳಿ ನೆಬೂಕದ್ನೆಚ್ಚರನು ಆಜ್ಞೆ ಕೊಡ್ತಾನೆ. ಈ ಆಜ್ಞೆ ಹೊಂದಿಕೊಂಡಿರುವಂಥ ಈ ಅಫಿಷಿಯಲ್ಸ್ ಏನು ಮಾಡ್ತಾರೆ, ಎಲ್ಲರನ್ನು ಕರೆಸಿದ ಮೇಲೆ ಎಲ್ಲರನ್ನು ಒಂದು ಗೂಡಿಸಿದ ಮೇಲೆ ಒಂದು ಅವರಿಗೆ ಸಿಕ್ಕಿರುವಂಥ ಯಹೂದ್ಯರಲ್ಲಿ ಯಾರ್ಯಾರು ಅಂತ ಎಂಬುದಾಗಿ ಈ ರೀತಿಯಲ್ಲಿರ್ತದೆ. ಅವರಿಗೆ ಮತ್ತೆ ಕಂಡೀಷನ್ ಇಟ್ಟಿದ್ದಾನೆ ನೆಬೂಕದ್ನೆಚ್ಚರ. ಏನು ಕಂಡೀಷನ್ ಅಂದರೆ, ಅಂಗದೋಷವಿಲ್ಲದವರಾಗಿರ್ಬೇಕು. ಅಂಗದೋಷ ಅಂದರೆ ಕೈಕಾಲು ಮುರಿದವರಾಗಲಿ, ಸೊಂಟ ಮುರಿದವರಾಗಲಿ, ಕಣ್ಣು ಹೋಗಿರ್ದವರಾಗಲಿ, ಈ ಥರ ಯಾವುದೇ ದೋಷ ಇಲ್ಲದವರು ಸುಂದರನಾಗಿರಬೇಕು. 4ನೇ ವಚನ, ಅಂಗದೋಷವಿಲ್ಲದವರು ಸುಂದರರು, ಸಮಸ್ತ ಶಾಸ್ತ್ರಜ್ಞರು, ಪಂಡಿತರು, ವಿದ್ಯಾನಿಪುಣರು, ರಾಜಾಲಯದಲ್ಲಿ ಸನ್ನಿಧಿ ಸೇವೆ ಮಾಡಲು ಸಮರ್ಥರಾದ ಕೆಲವು ಯುವಕರನ್ನು ಇಲ್ಲಿಗೆ ಕರೆತಂದು ಅವರಿಗೆ ಕಸ್ತಿಯರ ಪಂಡಿತರ ಭಾಷೆಯನ್ನು, ಶಾಸ್ತ್ರಗಳನ್ನು ಕಲಿಸಬೇಕೆಂದು ಅಪ್ಪಣೆ ಕೊಟ್ಟನು. ಇದಾದ ಮೇಲೆ ಎಲ್ಲರೂ ಬರೆದ ಮೇಲೆ ಇಲ್ಲಿ 5ನೇ ವಚನದಲ್ಲಿ ಏನಾಗುತ್ತಂದರೆ, ಇದಲ್ಲದೆ ಇನ್ನು ಮುಂದೆ ಅವರು ಸನ್ನಿಧಿ ಸೇವಕರಾಗಲೆಂದು ತನ್ನ ಭೋಜನ ಪದಾರ್ಥಗಳನ್ನು, ತಾನು ಕುಡಿಯುವ ದ್ರಾಕ್ಷರಸವನ್ನು ಅವರಿಗೆ ದಿನವಡಿಸುವ ಏರ್ಪಾಟು ಮಾಡಿ ಅವರನ್ನು 3 ವರ್ಷ ಪೋಷಿಸಬೇಕೆಂದು ಆಜ್ಞಾಪಿಸಿದನು. 3 ವರ್ಷಗಳ ತನಕ ಭೋಜನಗಳನ್ನು, ಒಳ್ಳೆ ದ್ರಾಕ್ಷರಸವನ್ನು, ಪಾನಗಳನ್ನು ಕೊಟ್ಟು ಒಳ್ಳೆ ರೀತಿಯಿಂದ ಅವರು ಸುಂದರರಾಗಿ ಬೆಳೆಸಬೇಕು, ಅಂಗ ದೋಷವಿಲ್ಲದವರಾಗಿ ಬೆಳೆಸಬೇಕು, ಅವರನ್ನು ಸುಂದರರಾಗಿ ಬೆಳೆಸಬೇಕೆಂಬುದಾಗಿ ನೆಬೂಕದ್ನೆಚ್ಚರನು ಹೇಳಿರ್ತಾನೆ. ಈ ಆಜ್ಞೆಯನ್ನು ಹೊಂದಿಕೊಂಡಿರುವಂಥ ಈ ಅಫಿಷಿಯಲ್ಸ್ಗೆ ಸಿಕ್ಕಿರುವಂಥ ವ್ಯಕ್ತಿಗಳು ಯಾರ್ಯಾರು ಅಂತಂದರೆ, 6ನೇ ವಚನ, ಆರಿಸಲ್ಪಟ್ಟ ಯುವಕರಲ್ಲಿ ದಾನಿಯೇಲನು, ಹನನ್ಯ, ಮಿಶಾಯೇಲು, ಅಜರ್ಯ ಎಂಬ ಯಹೂದ್ಯರು ಸೇರಿದ್ದರು. ಯಾರ್ಯಾರಿದ್ರು? ದಾನಿಯೇಲನು, ಹನನ್ಯ, ಮಿಶಾಯೇಲು, ಅಜರ್ಯ ಎಂಬ ಯಹೂದ್ಯರು ಸೇರಿದರು. ಇವ್ರ ಮೇಲೆ ಒಬ್ಬ ಕಂಚುಕೆ ಎಂಬ ಅಫಿಷಿಯಲ್ಸ್ ಒಬ್ಬನಿರ್ತಾನೆ, ಅಧ್ಯಕ್ಷನೊಬ್ಬನಿರ್ತಾನೆ. ಅಫಿಷಿಯಲ್ಸ್ ಅಂತ ಇರ್ತಾರೆ ಇಂಗ್ಲೀಷಲ್ಲಿ. ಅಫಿಷಿಯಲ್ಸ್ ಅಂದರೆ ಗೌರ್ಮೆಂಟ್ ಅಧಿಕಾರಿಗಳು. ಈ ನೆಬೂಕದ್ನೆಚ್ಚರನ ಅಧಿಕಾರಿಗಳು ಇವ್ರ ಮೇಲೆ ಏನೇನಂದರೆ, ಇವರು ಕೆಲಸಗಳನ್ನು ಅಥವಾ ಇವರ ಒಳ್ಳೆತನವನ್ನು ಇವರು ಯಾವ ರೀತಿಯಲ್ಲಿ ನೋಡಿಕೊಳ್ಳೋದಕ್ಕೆ ಒಬ್ಬ ಅಫಿಷಿಯಲ್ನ ಏರ್ಪಾಡು ಮಾಡಿರ್ತಾರೆ. ಅವರು ಕಂಚುಕಿಯರು. ಈ ಅಫಿಷಿಯಲ್ ಅವರಿಗೆ ದಾನಿಯೇಲನಿಗೆ, ಹನನ್ಯಗೆ, ಮಿಶಾಯೇಲಿಗೆ, ಅಜರ್ಯಗೆ ಈ ಅಫಿಷಿಯಲ್ ಏನು ಮಾಡ್ತಾನೆ ಅಂದರೆ ಹೆಸರನ್ನು ಬದಲಾವಣೆ ಮಾಡ್ತಾನೆ. ಆ ಹೆಸರು ಬದಲಾವಣೆ ಏನು? 7ನೇ ವಚನ ನೋಡೋಣ. ಕಂಚುಕಿಯರ ಅಧ್ಯಕ್ಷನು ಇವರಿಗೆ ನಾಮಕರಣ ಮಾಡಿ
ದಾನಿಯೇಲನಿಗೆ ಬೆಲ್ತೆಶಚ್ಚರನು, ಹನನ್ಯನಿಗೆ ಶದ್ರೇಕು, ಮಿಶಾಯೇಲನಿಗೆ ಮೆಷೆಕ್ ಎಂದು, ಅಜರ್ಯನಿಗೆ ಅಬೇದ್ನೆಗೋ ಎಂದು ಹೆಸರಿಟ್ಟನು. ದಾನಿಯೇಲನಿಗೆ ಬೆಲ್ತೆಶಚ್ಚರನು, ಹನನ್ಯನಿಗೆ ಶದ್ರೇಕು, ಮಿಶಾಯೇಲಿಗೆ ಮೆಷೆಕ್, ಅಜರ್ಯನಿಗೆ ಅಬೇದ್ನೆಗೋ. ನಮಗೆ ಈಗ ಹೇಳ್ಬೇಕಂತಂದ್ರೆ ಶದ್ರಕ್, ಮೆಷೆಕ್, ಅಬೇದ್ನೆಗೋ ಎಂಬ ಹೆಸರು ನಾಮಕರಣ ಮಾಡಿದ್ದಾರೆ ಈ ಅಫಿಷಿಯಲ್ಸ್. ಇವರಿಗೆ ಈ 4 ಜನಗಳಿಗೆ ಹೆಸರು ಬದಲಾವಣೆ ಮಾಡಿದ ಮೇಲೆ ಇವರು ಯಹೂದ್ಯರು. ಹೌದಾ? ಯಹೂದ್ಯರು ಯಾವುದೇ ಪದಾರ್ಥಗಳನ್ನು ಸುಮ್ಮನೆ ತಿನ್ನುವಂಥವರಲ್ಲ. ಕೆಲವು ಅವರಿಗೆ ಕಠಿಣವಾದಂಥ ನಿಯಮಗಳಿವೆ. ಕೆಲವನ್ನು ತಿಂದರೆ ನಾವು ಪರಿಶುದ್ಧರಾಗ್ತೀವಿ, ಕೆಲವೊಂದು ತಿಂದರೆ ನಾವು ಅಪರಿಶುದ್ಧರಾಗ್ತೀವಿ ಎಂಬ ನಿಯಮಗಳಿದ್ದಾವೆ. ಅವರಿಗೆ ಆಹಾರ ವಿಷಯದಲ್ಲೂ ಕೆಲವು ಕಠಿಣವಾದಂಥ ಆಜ್ಞೆಗಳಿದ್ದಾವೆ. ಕೆಲವನ್ನು ತಿನ್ನಬಾರ್ದು ಎಂಬುದೊಂದು ದೇವರ ಆಜ್ಞೆ ಇದೆ. ಆದರೆ ಈ ಅಫಿಷಿಯಲ್ಸ್ಗೆ ಈ ವಿಷಯ ಗೊತ್ತಿಲ್ಲದೆ, ಕೇಳಿ ಎಲ್ಲರಿಲ್ಲ, ಈ ಅಫಿಷಿಯಲ್ಸ್ಗೆ ಈ ವಿಷಯ ಗೊತ್ತಿಲ್ಲದೆ ಈ ಅಫಿಷಿಯಲ್ಸ್ ಏನು ಮಾಡ್ತಾರೆ ಅಂತಂದರೆ, ರಾಜನು ತಿನ್ನುವ ಆಹಾರ ಪದಾರ್ಥಗಳು, ಮಾಂಸಗಳು ಅಥವಾ ಇನ್ನಿತರ ಬೇರೆ ಬೇರೆ ವಸ್ತುಗಳು ಮತ್ತು ದ್ರಾಕ್ಷರಸ, ಮದ್ಯಪಾನ, ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಆಲ್ಕೋಹಾಲ್ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಈ ಆಲ್ಕೋಹಾಲನ್ನು ಕುಡಿಯೋದಕ್ಕೆ ಮತ್ತು ರಾಜನು ಭೋಜನೆ ಮಾಡುವಂಥ, ರಾಜನು ಊಟ ಮಾಡುವಂಥ ಆಹಾರವನ್ನು ತಿಂದು ಒಳ್ಳೆ ಸುಂದರರಾಗಬೇಕು ಅಥವಾ ಬಲಿಷ್ಠರಾಗಬೇಕು, ಬಲಿಷ್ಠರಾಗಬೇಕು, ಅವ್ರನ್ನ ತಯಾರು ಮಾಡಬೇಕು. 3 ವರ್ಷದಲ್ಲಿ ಅವರು ಡೆವಲಪ್ಮೆಂಟ್ ಆಗಬೇಕು, ದೇಹದಲ್ಲಿಯೂ ಜ್ಞಾನದಲ್ಲಿಯೂ ಎಲ್ಲ ವಿಷಯದಲ್ಲಿ ಡೆವಲಪ್ಮೆಂಟ್ ಆಗಬೇಕು ಎಂಬುದಾಗಿ ಹೇಳಿದಾಗ ಇವರು ಈ 4 ಜನಗಳನ್ನು ಒಂದು ಕಮಿಟ್ಮೆಂಟ್ ಮಾಡಿಕೊಂಡಿದ್ದಾರೆ. ಒಂದು ಬದ್ಧತೆ ಮಾಡಿಕೊಂಡಿದ್ದಾರೆ. ನಾವು ಜೀವ ಉಳ್ಳಂಥ ಯೆಹೋವನನ್ನು ನಂಬಿಕೊಂಡಿದ್ದೀವಿ, ನಮಗಂತೂ ಒಂದು ಬದ್ಧತೆ ಇದೆ, ನಮಗಂತೂ ಒಂದು ಕಮಿಟ್ಮೆಂಟ್ ಇದೆ. ಯಾರು ಹೇಳಿದ್ರು ಕೂಡ ನಾವು ಆ ಕಮಿಟ್ಮೆಂಟ್, ಆ ಮಾತನ್ನು ಉಲ್ಲಂಘನೆ ಮಾಡಂಗಿಲ್ಲ. ನಮ್ಮ ದೇವರಾಗಿರುವಂಥ ಯೆಹೋವ ದೇವರಿಗೆ ಭಯಪಡುವಂಥ ಜನರು ನಾವಾಗಿದ್ದೀವಿ ಎಂಬುದಾಗಿ ಹೇಳಿ ಅವರು ಮಾಡಿಕೊಳ್ಳುವಂಥ ಬದ್ಧತೆ, ಕಮಿಟ್ಮೆಂಟ್ ಏನು ಎಂದು ಹೇಳಿದ್ರೆ 8ನೇ ವಚನದಲ್ಲಿ ನೋಡೋಣ. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನ ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸಿದನು. ಏನಂತ ಹೇಳ್ತಾರೆ ಅಂದರೆ, ಇಸ್ರಾಯೇಲರಿಗೆ, ಯಹೂದ್ಯರಿಗೆ ದೇವರು ಕೊಟ್ಟಂಥ ನಿಯಮಗಳೇನು ಅಂದರೆ, ದ್ರಾಕ್ಷಾರಸವನ್ನಾಗಲಿ ಆಹಾರದ ವಿಷಯಗಳಲ್ಲಿ ಕೆಲವು ಕಠಿಣವಾದಂಥ ಆಜ್ಞೆಗಳಿರ್ತವೆ. ಆ ಆಜ್ಞೆಗಳನ್ನು ನಾವು ಉಲ್ಲಂಘನೆ ಮಾಡಂಗಿಲ್ಲ. ನಮ್ಮ ಜೀವ ಸ್ವರೂಪನಾಗಿರುವಂಥ ದೇವರ ಮಾತನ್ನು ನಾವು ಮೀರುವುದಿಲ್ಲ. ಆ ಆಹಾರ ಪದಾರ್ಥಗಳನ್ನು, ಆ ಸೇವನೆ, ನೀನು ಕೊಡುವಂಥ ಸೇವನೆ ದ್ರಾಕ್ಷಾರಸವನ್ನು ಕುಡಿದು ನಾವು ಅಪರಿಶುದ್ಧರಾಗೋದಕ್ಕೆ ನಮಗೆ ಇಷ್ಟವಿಲ್ಲ ಎಂಬುದಾಗಿ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ. ಪ್ರಿಯರೇ, ಕೊಟ್ಟಿರುವ ಆಜ್ಞೆ ಅರಸನು, ಪ್ರಪಂಚವನ್ನು ಆಳುವಂಥ ಅರಸನತ, ಪ್ರಪಂಚವನ್ನು ಆಳುವಂಥ ರಾಜನತ. ಆ ರಾಜನೇ ಒಳ್ಳೆ ಪದಾರ್ಥಗಳನ್ನು ತಿನ್ನು ಎಂಬುದಾಗಿ ಆಜ್ಞೆ ಕೊಟ್ಟರೆ, ಒಳ್ಳೆ ಪದಾರ್ಥಗಳನ್ನು ದ್ರಾಕ್ಷಾರಸವನ್ನು ಕುಡಿ ಎಂಬುದಾಗಿ ಆಜ್ಞೆ ಕೊಟ್ಟರೆ, ಆ ಪದಾರ್ಥಗಳು ಕೂಡ ಬೇಡ, ನಮಗೆ ಬೇಡ, ಅವು ತಿಂದು ನಾವು ಅಪರಿಶುದ್ಧರಾಗಲಾರೆವು ಎಂಬುದಾಗಿ ಅವರು ಕಮಿಟ್ಮೆಂಟ್ ಕೊಟ್ಟಿದ್ದಾರೆ. ಪ್ರಿಯರೇ, ನಾವು ಅಪರಿಶುದ್ಧರಾಗೋದಿಲ್ಲ ಅಂತ ಹೇಳಿದಾಗ ಈ ಅಫಿಷಿಯಲ್ಸ್ಗೆ ಭಯ ಬರುತ್ತೆ. ಒಂದು ವೇಳೆ ನಾವು ಕೊಟ್ಟಿರುವಂಥ ಈ ಒಳ್ಳೆ ಪದಾರ್ಥಗಳು ನೀವು ತಿನ್ನಲಿಲ್ಲ ಅಂದರೆ ನಿಮ್ಮ ಮುಖ ಸಣ್ಣಗಾಗುತ್ತೆ, ನೀವು ವೀಕ್ನೆಸ್ ಥರ ವೀಕ್ ಕಾಣ್ತೀರಾ. ಇದು ವಿಷಯ ನಮ್ಮ ಅರಸನ ಗೊತ್ತಾದರೆ ನಮ್ಮನ್ನು ಸಾಯಿಸ್ತಾನೆ. ದಯಮಾಡಿ ನೀವು ಈ ಥರ ಮಾಡಬೇಡಿ, ತಿನ್ನಬೇಕು ಎಂಬುದಾಗಿ ಅಫಿಷಿಯಲ್ಸು ಈ 4 ಜನ ಒತ್ತಾಯ ಮಾಡ್ತಾರೆ. ಅವಾಗ ಆ ಅಫಿಷಿಯಲ್ಸ್ಗೆ ದಾನಿಯೇಲನ್ನು ಹೇಳ್ತಾನೆ, ಈ ಯುವಕನಾಗಿರುವಂಥ ಈ ದಾನಿಯೇಲನ್ನು ಹೇಳ್ತಾನೆ, ಅಫಿಷಿಯಲ್ಸ್ ಅಧ್ಯಕ್ಷನೇ, ನಮ್ಮ ವಿಜ್ಞಾಪನೆ ಕೇಳು. ಒಂದು ವೇಳೆ ನಮ್ಮ ಜೊತೆಯಲ್ಲಿಂತ ಈ ಯುವಕರಿಗಿಂತ ನಾವು ಈ ಆಹಾರಗಳನ್ನು ತಿನ್ನಂಗಿಲ್ಲ, ನಮಗೆ ಕೇವಲ ಕಾಯಿ ಪಲ್ಯಗಳು ತಗೊಂಬನ್ನಿ, ಕೇವಲ ಕಾಯಿ ಪಲ್ಯಗಳು ಮಾತ್ರ ತಗೊಂಬನ್ನಿ. ಈ ಕಾಯಿ ಪಲ್ಯಗಳು ತಿಂತೀವಿ, ನಮ್ಮಲ್ಲಿ ಏನಾದರೂ ನಿನಗೆ ಈಗ ಕಾಣುವಂಥ ಈ ಸೌಂದರ್ಯ, ಈ ಥರ ಈ ಬಲಿಷ್ಠವೇನೇ ಇದ್ರಲ್ಲ, ನಾವೇನಾದರೂ ವೀಕ್ನೆಸ್ ಆಗ್ತೀವ, ಒಂದು 10 ದಿನಗಳ ತನಕ ನಮ್ಮನ್ನು ಅಬ್ಸರ್ವೇಷನ್ ಮಾಡು,
10 ದಿನಗಳ ತನಕ ನಮ್ಮನ್ನು ಪರೀಕ್ಷಿಸು. ಒಂದು ವೇಳೆ 10 ದಿನಗಳ ತನಕ ನಾವು ಕಾಯಿಪಲ್ಯಗಳನ್ನ ಮಾತ್ರ ತಿಂದು ನಾವೇನಾದರೂ ಸೊರಗಿದ್ರೆ ನಮಗೆ ನೀನು ಕೊಡುವಂಥ ಆಹಾರ ತಿಂತೀವಿ, ನಮಗೆ 10 ದಿನ ಪರ್ಮಿಷನ್ ಕೊಡು ಎಂಬುದಾಗಿ ಹೇಳ್ತೇನೆ. ಕೊಟ್ಟಾಗ ಈ ಪರ್ಮಿಷನ್ ಕೊಟ್ಟಾಗ 10 ದಿನಗಳ ತನಕ ಬರೀ ಕಾಯಿ ಪಲ್ಯಗಳ ಮಾತ್ರ ಈ 4 ಜನರಿಗೆ ಆಹಾರವಾಗಿ ಕೊಡ್ತಾರೆ. 10 ದಿನಗಳ ನಂತರ ಹೋಗುತ್ತೆ, ಅವ್ರಿಗೆ ಯಾವುದೇ ರೀತಿಯಲ್ಲಿ ಸೊರಗಲ್ಲ. ಅವ್ರಿಗೆ ಇರುವಂಥ ಸೌಂದರ್ಯ ಇನ್ನೂ ಬಲವಾಗಿರುತ್ತೆ. ಈ ಥರ ಮಾಡಿದ್ರಿಂದ ಆಯಿತು, ನೀವು ಅದೇ ತಿನ್ನಿ, ಕಂಟಿನ್ಯೂ ತಿನ್ನಿ ಎಂಬುದಾಗಿ ಈ ಅಫಿಷಿಯಲ್ಸ್ ಹೇಳಿದ ಮೇಲೆ ಇವರು 3 ವರ್ಷಗಳ ತನಕ ಕಾಯಿ ಪಲ್ಯಗಳೇ ತಿಂತಾರೆ. ಕಾಯಿ ಪಲ್ಯಗಳು ತಿಂದ ಮೇಲೆ ಏನಾಗುತ್ತೆ ನೋಡಿ, 19ನೇ ವಚನ. ರಾಜನು ಅವರ ಸಂಗಡ ಮಾತನಾಡುವಾಗ ಆ ಸಮಸ್ತ ಯುವಕರಲ್ಲಿ ದಾನಿಯೇಲನು, ಹನನ್ಯ, ಮಿಶಾಯೇಲು, ಅಜರ್ಯ ಇವರ ಹಾಗೆ ಯಾರೂ ಕಂಡು ಬರಲಿಲ್ಲಂತೆ. ಅರ್ಥ ಆಯ್ತಾ? ಬೂಸ್ಟ್ ಈಸ್ ಎ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತಾರಲ್ಲ, ಬೂಸ್ಟ್ ಈಸ್ ಎ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತ ಒಂದು ಅಡ್ವರ್ಟೈಸ್ ಬರುತ್ತೆ. ನೀನು ಇಷ್ಟು ಬಲ ಉಳ್ಳೋದಕ್ಕೆ ಅಥವಾ ನೀನು ಇಷ್ಟು ಗಟ್ಟಿಯಾಗಿರೋದಕ್ಕೆ ನಿನಗೆ ಶಕ್ತಿ, ನಿನ್ನ ಸೀಕ್ರೆಟ್ ಏನು ಅಂತಂದರೆ ಏನಂತಾರೆ? ಬೂಸ್ಟ್ ಅಂತಾರೆ, ಕೆಲವರು ಹಾರ್ಲೆಕ್ಸ್ ಅಂತಾರೆ. ದೇವರು ಕೊಟ್ಟಿರುವಂಥ ಸೀಕ್ರೆಟ್ ಏನಂತಂದರೆ ಕಾಯಿ ಪಲ್ಯಗಳೇ ಮನುಷ್ಯನಿಗೆ ಸೌಂದರ್ಯವನ್ನು ಕೊಡುತ್ತೆ. ಕಾಯಿ ಪಲ್ಯಗಳು ತಿಂದರೆ ಮನುಷ್ಯನು ಸೌಂದರ್ಯವಾಗಿ ಕಾಣ್ತಾನೆ, ಅವನ ದೇಹ ಬಲವಾಗಿರ್ತದೆ, ಪುಷ್ಟಿಯಾಗಿರ್ತದೆ. ಪುಷ್ಟಿಯುಳ್ಳಂಥ ಆಹಾರ ತಿಂದರೆ ದೇಹಕ್ಕೆ ಬಲ ಬರುತ್ತೆ. ಅನೇಕ ಡಾಕ್ಟರ್ ಕೂಡ ಏನಂತ ಹೇಳ್ತಾರೆ, ಒಳ್ಳೆ ಕಾಯಿ ಪಲ್ಯಗಳನ್ನು ತಿನ್ನಿ, ಜಾಸ್ತಿ ಮಾಂಸ ತಿನ್ನಬೇಡಿ, ಕಾಯಿ ಪಲ್ಯಗಳನ್ನು ಜಾಸ್ತಿ ತಿನ್ನಿ ಅಂತಾರೆ. ಯಾಕೆ? ಕಾಯಿ ಪಲ್ಯಗಳು ತಿಂದರೆ ನಮ್ಮ ದೇಹಕ್ಕೆ ಪುಷ್ಟಿ ಬರ್ತದೆ, ನಾವು ಬಲಿಷ್ಠರಾಗ್ತೀವಿ, ನಾವು ದೇಹಕ್ಕೆ ಸೌಂದರ್ಯ ಬರುತ್ತೆ. ಮತ್ತೆ ಇನ್ನೊಂದು ಸೀಕ್ರೆಟ್ ಏನು ಗೊತ್ತಾ? ಕಾಯಿ ಪಲ್ಯದಿಂದ ಇನ್ನೊಂದು ಸೀಕ್ರೆಟ್ ಏನಂತಂದ್ರೆ, ಕಾಯಿ ಪಲ್ಯ ತಿಂದರೆ ನಮ್ಮ ಮುಖದಲ್ಲಿ, ನಮ್ಮ ದೇಹದಲ್ಲಿ ನಮ್ಮ ವಯಸ್ಸು ಕಾಣಂಗಿಲ್ಲಂತೆ. ನಮ್ಮ ಮುಖದಲ್ಲಿ, ನಮ್ಮ ದೇಹದಲ್ಲಿ ವಯಸ್ಸು ಕಾಣಂಗಿಲ್ಲ. ಸುಮ್ಮ ಉದಾಹರಣೆಗೆ ಹೇಳಿದ್ರೆ, ಜಾಸ್ತಿ ಮಾಂಸನ ತಿಂದರೆ ನಮ್ಮ ತೊಗಲು ಜೋಲು ಬೀಳುತ್ತೆ, ನಾವು ಯೌವನದಲ್ಲಿ ಮುದುಕರ ಹಾಗೆ ಕಾಣ್ತೀವಿ, ರೈಟಾ? ಆದರೆ ಕಾಯಿ ಪಲ್ಯಗಳು ತಿಂದರು ನೋಡಿ, ಮುದುಕ ವಯಸ್ಸಲ್ಲಿ ಕೂಡ ಯೌವನ ಥರ ಕಾಣ್ತಾರೆ. ಅರ್ಥ ಆಯ್ತಾ? ದೇವರು ಕೊಟ್ಟಿರುವಂಥ ಅದ್ಭುತವಾದಂಥ ವಿಷಯ, ಕಾಯಿ ಪಲ್ಯಗಳಿಗೆ ಪ್ರತಿಯೊಬ್ಬ ಮನುಷ್ಯನಿಗೆ ಸೌಂದರ್ಯವಿದೆ, ಪೌಷ್ಟಿ ಇದೆ. ಈ ಸೌಂದರ್ಯ ಕಾಣಬೇಕಂತ ಸಿನಿ ರಂಗದವ್ರು ಏನು ಮಾಡ್ತಾರೆ? ಮೇಕಪ್ ಮಾಡ್ಕೊತಾರೆ, ಬ್ಯೂಟಿ ಪಾರ್ಲರ್ಗೆ ಹೋಗಿ ಮೇಕಪ್ ಮಾಡಿಕೊಂಡು ಸೌಂದರ್ಯವಾಗಿ ಕಾಣಬೇಕಂತಾರೆ. ಸೌಂದರ್ಯ ಅದರಲ್ಲಿ ತಾತ್ಕಾಲಿಕವಾಗಿರುತ್ತೆ, ನೀನು ಬಣ್ಣ ಹೊಡೆದುಕೊಂಡ್ರೆ ಸೌಂದರ್ಯವಾಗಿ ಕಾಣಿಸ್ಕೊಳ್ಬಹುದು. ಆದರೆ ಪರ್ಮನೆಂಟ್ ಸೌಂದರ್ಯ ಎಲ್ಲಿದೆ ಅಂತಂದರೆ ಕಾಯಿ ಪಲ್ಯಗಳಲ್ಲಿದೆ. ಈ ಕಾಯಿ ಪಲ್ಯಗಳು ತಿಳಿದಿರುವಂಥ ಈ 4 ಮತ್ತೊಂದ್ಸಲ ಓದೋಣ. 19ನೇ ವಚನ. ರಾಜನು ಅವರ ಸಂಗಡ ಮಾತಾಡುವಾಗ ಆ ಸಮಸ್ತ ಯುವಕರಲ್ಲಿ ದಾನಿಯೇಲನು, ಹನನ್ಯ, ಮಿಶಾಯೇಲು, ಅಜರ್ಯ ಇವರ ಹಾಗೆ ಯಾರೂ ಕಂಡು ಬರಲಿಲ್ಲ. ಆದ ಕಾರಣ ಅವರು ರಾಜನ ಸನ್ನಿಧಿ ಸೇವಕರಾದರು. ಇವರಷ್ಟು ಬಲಿಷ್ಠರು, ಇವರಷ್ಟು ಜ್ಞಾನವಂತರು ಯಾರೂ ಆಗಲಿಲ್ಲ. ಆದ್ದರಿಂದ ಇವರನ್ನು ರಾಜ ಸನ್ನಿಧಿ ಸೇವಕರಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ರೈಟ್. ಇನ್ನೊಂದು ವಿಷಯ ಏನು ಅಂತಂದರೆ, ಇದು ಒಂದು ವಿಷಯ. ಆದರೆ ಅವರು ಪೌಷ್ಟಿಕವಾಗಿ ಇರುವುದಕ್ಕೆ ಕಾರಣ ಏನಂತಂದರೆ, ಅವರು ಅಶುದ್ಧವಾದಂಥ ಆಹಾರವನ್ನು ತೆಗೆದುಕೊಳ್ಳದೆ ಪೌಷ್ಟಿಕ ಆಹಾರವನ್ನು ತೆಗೆದುಕೊಂಡು ಅವರ ದೇಹವನ್ನು ಅಪರಿಶುದ್ಧ ಮಾಡಿಸಿಕೊಳ್ಳದೆ ಸೌಂದರ್ಯವಾಗಿ ಪರಿಶುದ್ಧರಾಗಿ ಕಾಪಾಡಿಕೊಳ್ಳಿದ್ದಾರೆ. ರೈಟಾ? ನಮ್ಮ ಈ ಕ್ರೈಸ್ತ ಸಾಮ್ರಾಜ್ಯದಲ್ಲಿ ಏನಾಗಿದೆ ಅಂತಂದರೆ, ನಮಗೂ ಕೂಡ ಆಹಾರ ವಿಷಯದಲ್ಲಿ ಕೆಲವು ನಿಯಮಗಳಿದ್ದಾವೆ. ಈ ದೊಡ್ಡ ವ್ಯಕ್ತಿಗಳು ಹೇಳುವಂತೆ, ಈ ದೊಡ್ಡ ವ್ಯಕ್ತಿಗಳಂತ ಹೇಳಿ ಬೋಧನೆ ಮಾಡುವಂಥ ಈ ವ್ಯಕ್ತಿಗಳು ಏನು ಮಾಡ್ತಾರೆ ಎಂಬುದಾಗಿ ಹೇಳಿದ್ರೆ, ನಾವು ಏನು ತಿಂದರೂ ಕೂಡ ಪಾಪ ಮಾಡಲ್ಲ ಎಂಬುದಾಗಿ ಹೇಳ್ತೇನೆ. ವಿಗ್ರಹಾರಾಧನೆಗೆ ಅರ್ಪಿಸಿರುವಂಥ ಪದಾರ್ಥವು ತಿಂದರೆ ಕ್ರೈಸ್ತನ ಅಪರಿಶುದ್ಧನಾಗ್ತಾನೆ. ವಿಗ್ರಹಕ್ಕೆ ಬಲಿ ಕೊಟ್ಟಿರುವಂಥದ್ದು, ವಿಗ್ರಹಾರಾಧನೆಗೆ ಸಮರ್ಪಿಸುವಂಥ ಆ ಪದಾರ್ಥವು, ಆ ಆಹಾರ ಪಾನೀಯಗಳು ತಿಂದರೆ ಮನುಷ್ಯನು ಅಪರಿಶುದ್ಧನಾಗುತ್ತಾನೆ. ಈ ವಿಷಯವನ್ನು ಅಪಾರ್ಥ ಮಾಡಿಕೊಂಡು ಅನೇಕರು ಏನು ಮಾಡ್ತಾರೆ, ಏನು ತಿಂದರೂ ಕೂಡ ನಾವು ಅಪರಿಶುದ್ಧರಾಗಲ್ಲ, ತಿನ್ನಬಹುದು ಅಂತೇಳಿ ಪಬ್ಲಿಕ್ ಸ್ಟೇಟ್ಮೆಂಟ್ ಮಾಡ್ತಾರೆ.
ದಾನಿಯೇಲನು ಹೇಳಿದ್ದಾನೆ, ನಾವು ಭೋಜನ ಪದಾರ್ಥಗಳು ತಿಂದು ಅಪರಿಶುದ್ಧರಾಗುವುದಿಲ್ಲ, ಅಪರಿಶುದ್ಧರಾಗಲಾರೆವು ಎಂಬುದಾಗಿ ಅವರು ಕಮಿಟ್ಮೆಂಟ್ ಕೊಟ್ಟಿದ್ದಾರೆ. ಕ್ರೈಸ್ತರ ಸಮಾಜ ನಾವು ಏನು ತಿಂದರೂ ಕೂಡ ಪರವಾಗಿಲ್ಲ, ಎಲ್ಲಿ ಪೂಜೆ ಮಾಡಿದ್ರೆ ಅಲ್ಲಿ ತೆಂಗಿನಕಾಯಿ ತಗೊಂಡು ಬಂದು ತಿಂತಾರೆ, ಎಲ್ಲಿ ಪೂಜೆ ಮಾಡಿದ್ರೆ ಅಲ್ಲಿ ಇರುವಂಥ ಆಹಾರ ಪದಾರ್ಥಗಳನ್ನು ತಂದು ತಿಂತಾರೆ. ತಿನ್ನಬಾರದು, ನಮಗೆ ಅವು ನಿಷೇಧವಾದಂಥ ಆಹಾರ, ನಿಷೇಧ ಮಾಡಿರುವಂಥ ಆಹಾರ ವಿಷಯದಲ್ಲೇ ನಮಗೆ ಈ ಎಚ್ಚರಿಕೆಯನ್ನು ದೇವರು ಮಾಡ್ತಾ ಇದ್ದಾನೆ. ನೆಕ್ಸ್ಟ್, ಇವರು ಈ ನಾಲ್ವರು ದೇವರ ವಿಷಯದಲ್ಲಿ ಯವ್ವನ ಕಾಲದಲ್ಲಿ ದೇವರ ವಿಷಯದಲ್ಲಿ ಯವ್ವನ ಕಾಲದಲ್ಲಿ ಏನಾಗಿದ್ದಾರೆ ಅಂದರೆ ದೇವರಿಗೆ ಸಮರ್ಪಣೆ ಮಾಡಿರುವಂಥ ಜೀವನ ಇವ್ರದ್ದು. ರೈಟಾ? ಇವರು ಯುವಕರಿರುವ ಕಾಲದಲ್ಲಿ, ಯವ್ವನ ಕಾಲದಲ್ಲಿ ದೇವರಿಗೆ ಅವರು ಅರ್ಪಣೆ ಮಾಡಿಕೊಂಡಿದ್ದಾರೆ, ಅವರಿಗೆ ಅವ್ರ ಭಕ್ತಿಯನ್ನು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಆದ್ದರಿಂದ ಇವರನ್ನು ದೇವರ ಮೇಲಕ್ಕೆತ್ತಿದ್ದಾನೆ. ನಮಗೂ ಕೂಡ ದೇವರ ಮೇಲಕ್ಕೆತ್ತಬೇಕು, ನಮ್ಮ ವಿದ್ಯಾಭ್ಯಾಸದಲ್ಲಿ ನಾವು ಪ್ರವೀಣರಾಗಬೇಕು ಎಂಬುದು ಅಂದರೆ ನಮಗಿರುವಂಥ ಸೀಕ್ರೆಟ್ ಏನು ಅಂತಂದರೆ 17ನೇ ವಚನ ಓದಿಕೊಳ್ಳೋಣ. 17ನೇ ವಚನ. ಹೀಗಿರಲು ದೇವರು ಆ 4 ಮಂದಿ ಯುವಕರಿಗೆ ಸಕಲ ಶಾಸ್ತ್ರಗಳಲ್ಲಿಯೂ ವಿದ್ಯೆಗಳಲ್ಲಿಯೂ ಜ್ಞಾನ ವಿವೇಕಗಳನ್ನು ದಯಪಾಲಿಸಿದನು. ನಾವು ಯವ್ವನ ಕಾಲದಲ್ಲಿ ದೇವರಿಗೆ ಇಷ್ಟವಾದಂಥ ಭಕ್ತಿಗಳನ್ನು ಅನುಸರಿಸಿದರೆ ನಮ್ಮ ವಿದ್ಯಾಭ್ಯಾಸದಲ್ಲಿ ಕೂಡ ದೇವರು ನಮ್ಮನ್ನು ಜ್ಞಾನ ಹೆಚ್ಚು ಮಾಡ್ತಾನೆ. ನಾವು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಪ್ರಯಾಸ ಪಟ್ಟರೆ ನಮ್ಮ ವಿದ್ಯಾಭ್ಯಾಸದಲ್ಲೂ ಕೂಡ ಸಕಲ ಜ್ಞಾನದಿಂದಲೂ ಕೂಡ ನಮ್ಮನ್ನು ಹೆಚ್ಚು ಮಾಡ್ತಾನೆ. ದೇವರು ದಯಪಾಲಿಸ್ತಾನೆ, ಜ್ಞಾನವನ್ನು ದಯಪಾಲಿಸುವಂತನು ದೇವರಾಗಿದ್ದಾನೆ. ನಮ್ಮ ಯವ್ವನದಲ್ಲಿ ಅಪರಿಶುದ್ಧವಾದಂಥ ವಸ್ತುಗಳಿಗೆ ನಾವು ದೂರವಾಗಿದ್ದು ನಮ್ಮ ಶರೀರವನ್ನು, ನಮ್ಮ ಯವ್ವನವನ್ನು ಪರಿಶುದ್ಧವಾಗಿ ಕಾಪಾಡಿಕೊಂಡ್ರೆ ದೇವರ ನಮಗೆ ಉನ್ನತವಾದಂಥ ಸ್ಥಿತಿಯಲ್ಲಿ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಇಲ್ಲೇ ದಾನಿಯೇಲನಿಗೆ, ಹನನಿಗೆ, ಮಿಶಾಯೇಲಿಗೆ, ಅಜರ್ಯಗೆ ದೇವರು ಕೊಟ್ಟಿರುವ, ದೇವರ ಮೇಲೆ ಇಟ್ಟಿರುವಂಥ ಈ ನಂಬಿಕೆಯಿಂದ ದೇವರ ಮೇಲೆ ಇವರು ಆಧಾರ ಪಟ್ಟಿದ್ರಿಂದ ಇವರನ್ನು ದೇವರ ಮೇಲಕ್ಕೆ ಎತ್ತಿದ್ದಾನೆ. ಇವರನ್ನು ಯಾವ ರೀತಿ ಬೆಳೆಸಿದ್ದಾನೆ ಅಂದರೆ ಮತ್ತೊಂದ್ಸಲ ಓದೋಣ 17ನೇ ವಚನ. ಹೀಗಿರಲು ದೇವರು ಈ 4 ಮಂದಿ ಯುವಕರಿಗೆ ಸಕಲ ಶಾಸ್ತ್ರಗಳಲ್ಲಿಯೂ ವಿದ್ಯೆಗಳಲ್ಲಿಯೂ ಜ್ಞಾನ ವಿವೇಕಗಳನ್ನು ದಯಪಾಲಿಸಿದನು. ಯವ್ವನ ಕಾಲದಲ್ಲಿ ದೇವರಿಗೆ ಇಷ್ಟವಾದಂಥ ರೀತಿಯಲ್ಲಿ ನಡೆದರೆ ನಮಗೆ ಜ್ಞಾನವನ್ನು ದಯಪಾಲಿಸ್ತಾನೆ, ವಿವೇಕವನ್ನು ದಯಪಾಲಿಸ್ತಾನೆ. ಸಕಲ ಶಾಸ್ತ್ರಗಳಲ್ಲಿ ನಾವು ಪ್ರವೀಣರಾಗುತ್ತೇವೆ, ಸಕಲ ವಿದ್ಯಾಭ್ಯಾಸದಲ್ಲಿ ಕೂಡ ನಾವು ಪ್ರವೀಣರಾಗ್ತೇವೆ. ಯವ್ವನ ಕಾಲದಲ್ಲಿ ದೇವರಿಗೆ ಇಷ್ಟವಾದಂಥ ಮಾರ್ಗದಲ್ಲಿ ನಡಿಬೇಕು. ಈ ಕಮಿಟ್ಮೆಂಟ್ ನಾವು ದೇವರಿಗೆ ಸಮರ್ಪಿಸಿಕೊಂಡ್ರೆ, ಈ ಕಮಿಟ್ಮೆಂಟ್ ನಾವು ದೇವರಿಗೆ ಕೊಟ್ಟರೆ ದೇವನು ನಮ್ಮನ್ನು ಮೇಲಕ್ಕೆ ಎತ್ತುತ್ತಾನೆ. ನಾವು ಓದುವ ಸಂದರ್ಭದಲ್ಲಿ, ಓದುವ ಸ್ಟಡಿ ಆ ಪೀರಿಯಡಲ್ಲಿ ನಮ್ಮನ್ನು ದೇವರ ಮೇಲಕ್ಕೆ ಎತ್ತುತ್ತಾನೆ. ನಮಗೆ ಸಕಲ ಜ್ಞಾನದಿಂದ ದೇವರು ನಮ್ಮನ್ನು ಪೋಷಿಸುತ್ತಾನೆ. ಸಕಲ ವಿಜ್ಞಾನದಿಂದ, ಸಕಲ ಶಾಸ್ತ್ರಗಳಿಂದ ನಮ್ಮನ್ನು ಉನ್ನತವಾದಂಥ ಜ್ಞಾನವಂತರಾಗಿ ದೇವರು ನಮ್ಮನ್ನು ಮಾಡ್ತಾನೆ. ಯವ್ವನ ಕಾಲದಲ್ಲಿ ದೇವರ ನಗುವನ್ನು ಓರುವುದು ಮನುಷ್ಯನಿಗೆ ಲೇಸು. ಯವ್ವನ ಕಾಲದಲ್ಲಿ ದೇವರ ನಗುವನ್ನು ಓರುವುದು ಮನುಷ್ಯನಿಗೆ ಲೇಸು. ಅದರಲ್ಲಿರುವಂಥ ಪ್ರತಿಫಲಗಳು ಏನು ಅಂತಂದರೆ, ನಾವು ಸ್ಟಡಿ ಮಾಡುವ ಸಂದರ್ಭದಲ್ಲಿ ಕೂಡ ದೇವರು ನಮ್ಮನ್ನು, ದೇವರಿಗೆ ಇಷ್ಟವಾದಂಥ ಭಕ್ತಿ ವಿಶ್ವಾಸದಲ್ಲಿ ನಾವು ತೊಡಗಿದರೆ ನಮ್ಮನ್ನು ದೇವರು ಮೇಲಕ್ಕೆತ್ತುತ್ತಾನೆ. ಜ್ಞಾನವನ್ನು ಸಕಲ ಶಾಸ್ತ್ರಗಳಲ್ಲಿ, ವಿದ್ಯೆಗಳಲ್ಲಿ, ಜ್ಞಾನ ವಿವೇಕಗಳಲ್ಲಿ ನಮ್ಮನ್ನು ದಯಪಾಲಿಸ್ತಾನೆ. ನೆಕ್ಸ್ಟ್ ಕಂಟಿನ್ಯೂ. ದಾನಿಯೇಲನು ಸಮಸ್ತ ಸ್ವಪ್ನಗಳನ್ನು, ದಿವ್ಯ ದರ್ಶನಗಳನ್ನು ಗ್ರಹಿಸುವುದರಲ್ಲಿ ಪ್ರವೀಣನಾದನು. ದಾನಿಯೇಲನು ಸ್ವಪ್ನಗಳು, ಕನಸುಗಳ ಅರ್ಥವನ್ನು, ದರ್ಶನಗಳನ್ನು ಅದರಲ್ಲಿ ಹೇಳುವಂಥ ನಿಪುಣನಾದನು, ಪ್ರವೀಣನಾದನು. ನೆಕ್ಸ್ಟ್ 18ನೇ ವಚನ. ರಾಜಕನು ನೇಮಿಸಿದ ಕಾಲವು ಕಳೆದು ಯುವಕರ ಸನ್ನಿಧಿಗೆ ತರತಕ್ಕ ಸಮಯವು ಬಂದಾಗ ಕಂಚುಕರ ಅಧ್ಯಕ್ಷ ಅವರನ್ನು ನೆಬೂಕದ್ನೆಚ್ಚರನ ಸಮ್ಮುಖಕ್ಕೆ ಕರೆತಂದರು. ರಾಜನು ಅವರ ಸಂಗಡ ಮಾತಾಡುವಾಗ ಆ ಸಮಸ್ತ ಯುವಕರಲ್ಲಿ ದಾನಿಯೇಲನು, ಅನನ್ಯ, ಮಿಶಾಲ್, ಅಜರ್ ಇವರ ಹಾಗೆ ಯಾರೂ ಕಂಡು ಬರಲಿಲ್ಲ. ಇವ್ರ ಸೀಕ್ರೆಟ್ ಏನು? ಇವ್ರ ಸೀಕ್ರೆಟು ದೇವರ ಮೇಲೆ ಇಟ್ಟಿರುವಂಥ ವಿಶ್ವಾಸ. ದೇಹಕ್ಕೆ ಪೌಷ್ಟಿಕವಾದಂಥ ಆಹಾರ ಕಾಯಿಪಲ್ಯ ಇರ್ಬೋದು, ದೇಹಕ್ಕೆ ಬೇಕಾದಂಥ ಪೌಷ್ಟಿಕ ಆಹಾರ ತೆಗೆದ್ರಿಂದ ದೇಹ ಬಲವಾಗಿರೋದಕ್ಕೆ ಕಾರಣ ಕಾಯಿಪಲ್ಯ ಆಗಿರ್ಬೋದು. ಆದರೆ ಇಷ್ಟು ಯುವಕರಲ್ಲಿ ಇವರು ಬೀಳೋದಕ್ಕೆ ಕಾರಣ ಏನಂತಂದ್ರೆ ದೇವರ ಮೇಲೆ ಇವರು ಇಟ್ಟಿರುವಂಥ ನಂಬಿಕೆ.
ಯಾವ ಕಾಲದಲ್ಲಿ ಇಟ್ಟಿದ್ದಾರೆ ಅವ್ರ ನಂಬಿಕೆ? ಕಾಲ ಯಾವ ಕಾಲ? ಯವ್ವನ ಕಾಲದಲ್ಲಿ. ಯವ್ವನ ಕಾಲದಲ್ಲಿ ಈ ನಾಲ್ವರು ದೇವರ ಮೇಲೆ ಇಟ್ಟಿರುವಂಥ ಈ ವಿಶ್ವಾಸದಿಂದ ದೇವರು ಇವರನ್ನು ಮೇಲಕ್ಕೆ ಏರಿಸಿದ್ದಾನೆ. ಸಮಸ್ತ ಯುವಕರಲ್ಲಿ ಇವರಿಗೆ ಹಾಗೆ ಯಾರೂ ಕಂಡು ಬರಲಿಲ್ಲ. 20ನೇ ವಚನ. ಬಳಿಕ ರಾಜನು ಶಾಸ್ತ್ರ ವಿದ್ಯೆ ಸರ್ವ ವಿಷಯಗಳಲ್ಲಿ ಅವರನ್ನು ವಿಚಾರ ಮಾಡಲು ಅವರು ಪೂರ್ಣ ರಾಜ್ಯದಲ್ಲದ ಎಲ್ಲಾ ಜೋಯಿಸರಿಗಿಂತಲೂ ಮಂತ್ರವಾದಕ್ಕಿಂತಲೂ 10ರಷ್ಟು ನಿಪುಣರಾಗಿ ಕಂಡು ಬಂದರು. ಕೇವಲ ಮೂರೇ ಮೂರು ವರ್ಷಗಳ ಕಸ್ತೀರ ಭಾಷೆಯನ್ನು ತರಬೇತಿ ತಗೊಂಡ್ರು. ಆದರೆ ಇವರು ದೇವರ ಮೇಲೆ ಇಟ್ಟಿರುವಂಥ ವಿಷಯದಲ್ಲಿ ಅವ್ರ ದೇಶದಲ್ಲಿರುವಂಥ ಜೋಯಿಸರಿಗಿಂತ ಮಂತ್ರಿಗಳಿಗಿಂತ ಎಲ್ಲರಿಗಿಂತ 10ರಷ್ಟು ನಿಪುಣರಾಗಿದ್ದಾರೆ. 10ರಷ್ಟು ನಿಪುಣರಾಗಿದ್ದಾರೆ. ಮತ್ತೊಂದ್ಸಲ ಓದೋಣ 20ನೇ ವಚನ. ಬಳಿಕ ರಾಜನು ಶಾಸ್ತ್ರೀಯ ವಿದ್ಯೆ ಸರ್ವ ವಿಷಯಗಳಲ್ಲಿಯೂ ಅವರನ್ನು ವಿಚಾರ ಮಾಡಲು ಅವನು ಪೂರ್ಣ ರಾಜ್ಯದಲ್ಲಿದ್ದ ಎಲ್ಲ ಜೋಯಿಸರಿಗಿಂತ ಮಂತ್ರವಾದಿಗಳಕ್ಕಿಂತಲೂ 10ರಷ್ಟು ನಿಪುಣರಾಗಿ ಕಂಡು ಬಂದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಯವ್ವನ ಕಾಲದಲ್ಲಿ ದೇವರಿಗೆ ನಮ್ಮ ಯವ್ವನವನ್ನು ಸಮರ್ಪಣೆ ಮಾಡಿಕೊಂಡ್ರೆ ನಮ್ಮನ್ನು ಕೂಡ ದಾನಿಯೇಲನ್ನು ನಂಬಿಕೊಂಡಿರುವಂಥ ದೇವರನ್ನು ನಾವು ನಂಬಿಕೊಂಡಿದ್ದೀವಿ. ಮಿಶಾಯೇಲನ್ನು ನಂಬಿಕೊಂಡಿರುವಂಥ ದೇವರನ್ನು ನಾವು ನಂಬಿಕೊಂಡಿದ್ದೀವಿ. ಆಚಾರ್ಯರನ್ನು ನಂಬಿಕೊಂಡಿರುವಂತಹ ದೇವರನ್ನು ನಾವು ನಂಬಿಕೊಂಡಿದ್ದೀವಿ. ಈ 4 ಯುವಕರನ್ನು ನಂಬಿಕೊಂಡಿರುವಂಥ ದೇವರನ್ನು ನಾವು ನಂಬಿಕೊಂಡಿದ್ದೀವಿ. ಅದೇ ದೇವರು ನಮ್ಮನ್ನು ಮೇಲಕ್ಕೆತ್ತುವ ಸ್ಥಿತಿಯಲ್ಲಿ ದೇವರಿದ್ದಾನೆ. ಆದರೆ ನಮ್ಮ ಯವ್ವನದಲ್ಲಿ ದೇವರ ನಗುವನ್ನು ಹೋರುವುದಕ್ಕೆ ನಾವು ಆಸೆ ಪಡ್ತೀವ ಎಂಬುದಾಗಿ ಪ್ರಶ್ನೆ. ನಮ್ಮ ಯವ್ವನ ಕಾಲದಲ್ಲಿ ದೇವರಿಗೆ ನಂಬಿಕೆಯಿಂದ ವಿಶ್ವಾಸದಿಂದ ಅಪರಿಶುದ್ಧಲಾಗಲಾರದೆ ಪರಿಶುದ್ಧತ್ವವನ್ನು ಕಾಪಾಡಿಕೊಳ್ಳುವುದಕ್ಕೆ ನಾವು ಯತ್ನ ಮಾಡಿದರೆ ದೇವರು ನಮ್ಮನ್ನು ಮೇಲಕ್ಕೆ ತರುತ್ತಾನೆ. ದೇವರು ನಮ್ಮನ್ನು ಉನ್ನತ ಸ್ಥಿತಿಯಲ್ಲಿ ತರುತ್ತಾನೆ. ಆ ದಾನಿಯೇಲನಿಗೆ, ಮಿಶಾಯೇಲನಿಗೆ, ಹಜೇರನಿಗೆ, ಹನನ್ಯನಿಗೆ ಕೊಟ್ಟಿರುವಂತಹ ದೇವರೇ ನಮಗೂ ಕೂಡ ದಯಪಾಲಿಸ್ತಾನೆ. ಅವರು ನಂಬಿಕೊಂಡಿರುವಂಥ ದೇವರನ್ನೇ ನಾವು ನಂಬಿಕೊಂಡಿದ್ದೀವಿ. ಅವರು ಹಾಗೆ ನಾವು ಕೂಡ ಭಕ್ತಿಯನ್ನು ದೇವರ ಮೇಲೆ ತೋರಿಸೋಣ. ನಮ್ಮ ವಿಶ್ವಾಸವನ್ನು ದೇವರ ಮೇಲೆ ವ್ಯಕ್ತಪಡಿಸೋಣ. ಆತನ ಕೆಲಸವನ್ನು ನಾವು ಒತ್ತುಕೊಂಡು ಆತನಿಗೆ ಇಷ್ಟಾನುಸಾರವಾದ ನಾವು ನಡ್ಕೊಂಡಿದ್ರೆ ಅವರನ್ನು ಮೇಲಕ್ಕೆತ್ತಿರುವಂಥ ಆ ದೇವರೇ ನಮ್ಮನ್ನು ಕೂಡ ಮೇಲಕ್ಕೆ ಎತ್ತುತ್ತಾನೆ. ನಮ್ಮ ವಿದ್ಯಾಭ್ಯಾಸದಲ್ಲಿ ಕೂಡ, ನಮ್ಮ ಕೆಲಸ ಕಾರ್ಯಗಳಲ್ಲಿ ಕೂಡ, ನಾವು ಕೈಟಿರುವ ಪ್ರತಿ ಕೆಲಸಗಳಲ್ಲಿ ಕೂಡ ನಮ್ಮನ್ನು ಸಫಲೀಕೃತ ಮಾಡ್ತಾನೆ, ಕೃತಾರ್ಥನಾಗಿ ಮಾಡ್ತಾನೆ. ನಮ್ಮನ್ನು ಕೃತಾರ್ಥನಾಗಿ ಮಾಡ್ತಾನೆ, ಸಫಲಕೃತನಾಗಿ ಮಾಡ್ತಾನೆ. ನಾವು ಯವ್ವನ ಕಾಲದಲ್ಲಿ ದೇವರ ನಗುವನ್ನು ಹೋರುವುದು ಮೇಲು. ಯವ್ವನ ಕಾಲದಲ್ಲಿ ನಾವು ದೇವರ ನಗುವನ್ನು, ದೇವರ ಕೆಲಸವನ್ನು ಹೋರುವುದು ಮೇಲು. ಆ ಹೋರಿದ್ರೆ ನಮಗೆ ಬರುವಂಥ ಪ್ರತಿಫಲ ಏನಂತಂದರೆ, ಈ ದಾನಿಯೇಲನು, ಹನನ್ಯನು, ಅಜರ್ಯನು, ಮಿಶಾಯೇಲಿಗೆ ಯಾವ ರೀತಿಯಲ್ಲಿ ದೇವರು ಉನ್ನತ ಸ್ಥಿತಿಯಲ್ಲಿ ಕರ್ಕೊಂಡು ಹೋಗಿದನೋ ನಾವು ಯವ್ವನ ಕಾಲದಲ್ಲಿ ಅದೇ ರೀತಿಯಲ್ಲಿ ಸಮರ್ಪಣೆ ಮಾಡಿದರೆ ನಮ್ಮನ್ನು ಕೂಡ ದೇವರು ಮೇಲಕ್ಕೆ ಎತ್ತುತ್ತಾನೆ. ಇದು ಒಂದು ಭಾಗ. ಇವತ್ತಿಗೆ ಒಂದು ಭಾಗ ಮುಕ್ತಾಯವಾಯಿತು. ನೆಕ್ಸ್ಟ್ ಇವರು ಏನು ಮಾಡಿದಾರೋ, ಇವರು ಇನ್ನು ಯಾವ ರೀತಿಯಲ್ಲಿ ದೇವರಿಗೆ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ, ಇನ್ನು ಯಾವ ರೀತಿಯಲ್ಲಿ ಬೆಳೆದಿದ್ದಾರೆ, ಇನ್ನು ದೇವರು ಯಾವ ರೀತಿ ಇನ್ನೂ ಮೇಲಕ್ಕೆ ಏರಿಸಿದ್ದಾನೆ, ಇವರು ಯಾವ ರೀತಿಯಲ್ಲಿ ಕಾಪಾಡಿದ್ದಾನೆ, ಇವ್ರಿಗೆ ಕಷ್ಟ ಬಂದಾಗ, ಸಂಕಟ ಬಂದಾಗ, ಕೀಡು ಬಂದಾಗ ಇವರನ್ನು ದೇವರು ಯಾವ ರೀತಿಯಲ್ಲಿ ಕಾಯ್ದಿಸಿದ್ದಾನೆ, ಯಾವ ರೀತಿಯಲ್ಲಿ ಕಾಪಾಡಿದ್ದಾನೆ ಎಂಬುದಾಗಿ ನೆಕ್ಸ್ಟ್ ಭಾಗದಲ್ಲಿ ನಾವು ನೋಡಿಕೊಳ್ಳೋಣ. ಈ ಯವ್ವನ ಕಾಲದಲ್ಲಿ ಈ 4 ಯುವಕರು ಕೊಟ್ಟಿರುವಂಥ ಕಮಿಟ್ಮೆಂಟ್ ಏನು? ನಾವು ಅಪರಿಶುದ್ಧಲಾಗಲಾರೆವು. ಕಮಿಟ್ಮೆಂಟ್ ಕೊಟ್ಟಿರೋದೇನು? ನಾವು ಭೋಜನ ಪದಾರ್ಥಗಳಲ್ಲಿ, ಇನ್ನಿತರ ಯಾವುದೇ ಕಾರ್ಯಕ್ರಮಗಳಲ್ಲಿಯೂ ನಾವು ದೇವ ದೃಷ್ಟಿಗೆ ಅಪರಿಶುದ್ಧಲಾಗಲಾರೆವು. ನಾವು ಅಪರಿಶುದ್ಧರಾಗುವುದಕ್ಕೆ ಇಷ್ಟ ಇಲ್ಲ, ನಾವು ಅಪರಿಶುದ್ಧ ಆಗುವುದಿಲ್ಲ ಎಂಬುದಾಗಿ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಕೂಡ ಅದೇ ಕಮಿಟ್ಮೆಂಟಿಯಲ್ಲಿ ಬದುಕೋಣ. ನಾವು ಕೂಡ ಅದೇ ಬದ್ಧತೆಯಲ್ಲಿ ಬದುಕೋಣ. ಏನ ಬದ್ಧತೆ? ನಾವು ಕೂಡ ಯವ್ವನ ಕಾಲದಲ್ಲಿ ಅಪರಿಶುದ್ಧರಾಗುವುದಕ್ಕೆ ಅವಕಾಶಗಳನ್ನು ಮಾಡಿಕೊಳ್ಳದೆ, ಅಪರಿಶುದ್ಧರಾಗುವುದಕ್ಕೆ ಅವಕಾಶಗಳು ಬಂದರೂ ಕೂಡ ಅವುಗಳಿಂದ ಓಡಿ ಹೋಗಿ ಅವುಗಳನ್ನು ಬಿಡಿಸಿಕೊಂಡು ನಮ್ಮ ಪರಿಶುದ್ಧತ್ವವನ್ನು ಕಾಪಾಡಿಕೊಳ್ಳೋದಕ್ಕೆ ಯತ್ನ ಮಾಡೋಣ. ಅರ್ಥ ಆಯ್ತಾ?